ಹಾಯ್ ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನೀತಾ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಮಸ್ತೆ. ಈ ವ್ಲಾಗ್ ಬಂದುಬಿಟ್ಟು ನಾಮಕರಣಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ನಾಮಕರಣದ ದಿವಸ ನೇಮಿಂಗ್ ಪ್ಲೇಟ್ ಏನಿರುತ್ತಲ್ಲ ಅದನ್ನು ಹೆಸರೆಲ್ಲ ಬರೆದ್ಬಿಟ್ಟು ಡೆಕೋರೇಟ್ ಮಾಡ್ತಾ ಇದ್ದಾರೆ, ಅದನ್ನು ರೆಡಿ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಮಾಡಲಿಕ್ಕೆ ನಮ್ಮ ಅಕ್ಕನ ಮಕ್ಕಳು ನವ್ಯ, ಸಹನಾ, ದೀಪು ಬಂದಿದ್ದಾರೆ. ಮತ್ತು ಅಮ್ಮ, ನಮ್ಮ ತಮ್ಮ ಎಲ್ಲರೂ ರೆಡಿ ಮಾಡ್ತಾ ಇದ್ದಾರೆ ನೇಮಿಂಗ್ ಪ್ಲೇಟ್ನ. ನಾನು ಬಂದುಬಿಟ್ಟು ಇಲ್ಲಿ ಪಾಪುಗಳನ್ನ ಎತ್ಕೊಂಡು ಕೂತ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಹೊರಗಡೆ ತಂಪು ಜಾಸ್ತಿ ಇದೆ, ಮಳೆ ಬರ್ತಾ ಇದೆ. ಅದರಿಂದ ಸ್ವೆಟ್ರ್ ಗಿಟ್ರೆಲ್ಲ ಹಾಕ್ಬಿಟ್ಟು ಎತ್ಕೊಂಡು ಕೂತ್ಕೊಂಡಿದ್ದೀನಿ. ಅವ್ರು ಮಾಡೋದು ನೋಡ್ತಾ ಕೂತಿದ್ದೀನಿ. ಹಾಗೆ ನಾನು ವ್ಲಾಗ್ನು ಸಹ ಮಾಡ್ತಾಯಿದ್ದೀನಿ. ನಾವು ಸೀರೆ ಕಟ್ಟಿದ್ರೆ ಜೋಳಿಗೆನ ಅಂಬೋದು ಅದನ್ನ. ಇವ್ರನ್ನಂತ ಉಯ್ಯಲ್ಲ ಅಂತಾರೆ, ಅಲ್ಲ ಅವ್ರನ್ನ ಅಂತಾರೆ, ಹೋಗ್ತಾರದ ಕುತ್ಕೊಂಡು ತೂಗಿಸ್ಕೊಳದ ಉಯ್ಯಲ್ಲ ಅಂತಾರೆ ಅದನ್ನ. ಇವು ತೊಟ್ಲುಗಳು ಕುತ್ಕೊಂಡೆ ಉಯ್ಯಲ್ಲ, ಮುಟ್ಕೊಂಡೆ ಅದಾ ವೇಸ್ಟ್ಪಟ್ಟೆ ಆ ಕಡೆಗೆ ಹಾಕಕತ್ತೀನಿ. ಇತ್ತು ಎಲ್ಲ ಇತ್ತು ಕೃಷ್ಣ ಸಾಕೋಳೆ ಮತ್ತೆ ಫಿನಿಶಿಂಗ್ ಒಂದು ಸ್ವಲ್ಪ ಒಂದು ಇದಕ್ಕಂತ ಹೋಗ್ಕೋಗತ್ತಾನ ಮಾಡವ ಇವಾಗ ಇನ್ನೊಂದು ಇನ್ನೂ ನೇಮಿಂಗ್ ಪ್ಲೇಟ್ ಡೆಕೋರೇಷನ್ ಕಂಪ್ಲೀಟ್ ಆಗಿಲ್ಲ, ಅವರು ಅದನ್ನು ಮಾಡ್ತಾಯಿದ್ರು. ಹಾಗೆ ನಾವೇನು ಫೋಟೋಶೂಟ್ ಮಾಡಿದ್ವಲ್ಲ ಅದನ್ನೆಲ್ಲ ಎಡಿಟ್ ಮಾಡಿಬಿಟ್ಟು ಫಸ್ಟ್ ಮಂತಿಂದ 5th ಮಂತಿನ ತನಕ ಪಾಪುಗಳದ್ದು ಏನು ಫೋಟೋಶೂಟ್ ಮಾಡಿದ್ವಲ್ಲ ಅದನ್ನೆಲ್ಲ ಫೋಟೋಸ್ ಎಲ್ಲ ಎಡಿಟ್ ಮಾಡಿ ಅದಕ್ಕೆಲ್ಲ ಸಾಂಗ್ ಎಲ್ಲ ಸೆಟ್ ಮಾಡಿಬಿಟ್ಟು ರೆಡಿ ಮಾಡಿದ್ವಿ. ಅದನ್ನು ಸಹ ನೋಡ್ತಾ ಇದ್ವಿ ಹೇಗೆ ಕಾಣಿಸುತ್ತೆ, ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಎರಡೂ ಹೊರಗಡೆ ಹಾಲಲ್ಲಿ ಮಾಡ್ತಾ ಇದ್ದಾರೆ ಅವರು. ಪಾಪುಗಳು ಮಲ್ಕೊಂಡಿದ್ದು, ಸೊ ಅದಕ್ಕೋಸ್ಕರ ನಾನು ಒಳಗೆ ರೂಮಲ್ಲಿ ಬಂದುಬಿಟ್ಟು ನಿಮಗೆ ಬಟ್ಟೆ ತೋರ್ಸೋಣ ಏನೆಲ್ಲ ನಾನು ಶಾಪಿಂಗ್ ಮಾಡಿದ್ದೀನಿ ನಾಮಕರಣಕ್ಕೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ನಿಮಗೆ ಬಟ್ಟೆ ತೋರಿಸ್ಲಿಕ್ಕೆ ಅಂತ ಬಂದಿದ್ದೀನಿ. ನಂದು ಮತ್ತು ನಮ್ಮ ಹಸ್ಬೆಂಡು ಟ್ರೈನಿಂಗ್ ಮಾಡಬೇಕು ಅಂತ ಇತ್ತು ನನಗೆ. ಸೊ ಅದರಿಂದ ನಾನು ಪರ್ಪಲ್ ಕಲರಲ್ಲಿ ನಾನು ಸ್ಯಾರಿ ಮತ್ತು ಶರ್ಟ್ ಪಂಚೆ ತರಿಸ್ಕೊಂಡಿದ್ದೆ. ಇನ್ಸ್ಟಾಗ್ರಾಮಲ್ಲಿ ಸಿಲ್ಕ್ ಸ್ಯಾರಿ ಟ್ರೇಡಿಂಗ್ ಅಫಿಷಿಯಲ್ ಅಂತ ಹೇಳ್ಬಿಟ್ಟು ಒಂದು ಪೇಜ್ ಇದೆ. ಅಲ್ಲಿಂದ ನಾನು ಈ ಒಂದು ಸ್ಯಾರಿ ಮತ್ತು ಶರ್ಟ್ ಪಂಚೆನ ಆರ್ಡ್ರ್ ಮಾಡಿದ್ದೆ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 2700 ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ. ತುಂಬಾ ಚೆನ್ನಾಗಿದೆ. ಈ ಒಂದು ಪೇಜ್ನ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಟ್ಯೂನಿಂಗ್ ಮಾಡಬೇಕಂತ ಆಸೆ ಇತ್ತು, ಸೊ ಅದರಿಂದ ತರಿಸ್ಕೊಂಡೆ. ಅದಾದಮೇಲೆ ಇದು ಬಂದುಬಿಟ್ಟು ನಮ್ಮ ತಂಗಿ ಶ್ರೀಮಂತದಲ್ಲಿ ಕೊಡಿಸಿರೋ ಅಂಥ ಸ್ಯಾರಿ ಇದು ಬಂದುಬಿಟ್ಟು ನಾನು ಪೂಜೆಗೆ ಉಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ, ಬೆಳಗ್ಗೆ ಇರುತ್ತೆ. ಅದಾದಮೇಲೆ ಹೆಸರಿಡ್ತೀವಿ. ಸೊ ಇದನ್ನು ಉಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಈ ಸ್ಯಾರಿ. ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ ಈ ಸ್ಯಾರಿನ ಸುದರ್ಶನ್ ಸಿಲ್ಕಲ್ಲಿ. ಸೊ ಇದಕ್ಕೆ ಬ್ಲೌಸ್ ಬಂದುಬಿಟ್ಟು ಈ ಥರ ನಾನು ಎಂಬ್ರಾಯ್ಡಿಂಗ್ ಡಿಸೈನ್ ಹಾಕ್ಸಿದ್ದೀನಿ. ಇದು ಬಂದುಬಿಟ್ಟು ಅರೌಂಡ್ ನನಗೆ 800 ಬಿತ್ತು ಡಿಸೈನ್ ಎಲ್ಲ, ಪ್ಲಸ್ ಸ್ಟಿಚಿಂಗ್ ಎಲ್ಲ ಸೇರಿಬಿಟ್ಟು 1000 ರೂಪೀಸ್ ಬಿತ್ತು ನನಗೆ ಬ್ಲೌಸು. ತುಂಬಾ ಚೆನ್ನಾಗಿ ಬಂದಿದೆ ಇದು ಡಿಸೈನು. ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಫಂಕ್ಷನ್ ದಿವಸ. ಮತ್ತು ಪರ್ಪಲ್ ಕಲರ್ ಸ್ಯಾರಿ ಮತ್ತು ಹಸ್ಬೆಂಡ್ ಶರ್ಟ್ ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಅದು ಮಾತ್ರ ಅದನ್ನೆಲ್ಲ ನಾನು ನಿಮಗೆ ವ್ಲಾಗಲ್ಲಿ ತೋರಿಸ್ತೀನಿ. ಇದು ಬಂದುಬಿಟ್ಟು ಮೈಸೂರು ಸಿಲ್ಕ್ ಸೀರೆ ಬ್ಲೂ ಕಲರ್. ಇದನ್ನು ಸಹ ನಾನು ಇನ್ಸ್ಟಾಗ್ರಾಮಿಂದ ತೊಗೊಂಡಿದ್ದು. ನನಗೆ ಮೈಸೂರು ಸಿಲ್ಕ್ ಅಂದರೆ ತುಂಬಾ ಇಷ್ಟ. ಇದು ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ, ಕ್ರೇಪ್ ಮೈಸೂರು ಸಿಲ್ಕ್. ಇದನ್ನು ಸಹ ಪೇಜ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು.
ಇನ್ಸ್ಟಾಗ್ರಾಮಲ್ಲಿ ಅವ್ರ ಪೇಜ್ ಬಂದುಬಿಟ್ಟು ರಮಯಸ್ ಹೋಲ್ಸೇಲ್ ಅಂತ ಹೇಳ್ಬಿಟ್ಟು ಸ್ಯಾರಿ ಪ್ರೈಸ್ ಬಂದುಬಿಟ್ಟು 1300 ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಬಂದುಬಿಟ್ಟು 70 ರುಪೀಸು. ಸೊ ತುಂಬಾ ಚೆನ್ನಾಗಿದೆ. ನಾವು ಆ ಪೇಜಿಂದ 2 ಸ್ಯಾರಿನ ತರಿಸ್ಕೊಂಡಿದ್ದೀವಿ. ನಮ್ಮ ತಂಗಿಗೂ ಸಹ ತರಿಸಿದ್ದೀನಿ ಸ್ಯಾರಿ. ಕ್ರೇಪ್ ಮೈಸೂರು ಸಿಲ್ಕ್, ಅದು ತುಂಬಾ ಚೆನ್ನಾಗಿದೆ. ಎಲ್ಲರೂ ತುಂಬ ಇಷ್ಟಪಟ್ಟರು ಆ ಸ್ಯಾರಿನ. ಬ್ಲೌಸ್ ನೀವು ನೋಡಿದ್ರಲ್ಲ ಆ ಥರ ಸ್ಟಿಚ್ ಮಾಡಿಸಿದ್ದೀನಿ ನೆಟ್ಟಿಟ್ಬಿಟ್ಟು. ಆ್ಯಂಡ್ ಇದು ಬಂದುಬಿಟ್ಟು ಈಗ ಮಕ್ಕಳಿಗೆ ಮಾಡಿಸಿರುವಂಥ ಡ್ರೆಸ್ಸಸ್ನ ತೋರಿಸ್ತಾ ಇದ್ದೀನಿ. ಸೊ ನಾನು ಪಾಪುಗಳಿಗೆ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಈ ಥರ ಬಟ್ಟೆನ ಹೋಗಿ ನಾನು ಶಾಪಿಂಗ್ ಮಾಡ್ಕೊಂಬಂದು ಡಿಸೈನ್ ಕೊಟ್ಬಿಟ್ಟು ನಾನು ಈ ಥರ ಸ್ಟಿಚ್ ಮಾಡಿಸಿರೋದು. ನಾನು, ನಮ್ಮ ತಂಗಿ, ನಮ್ಮ ಅಕ್ಕನ ಮಗಳು ದೀಪು ಅಂತ ಹೇಳಿದ್ನಲ್ಲ, ನಮ್ಮೂವರು ಹೋಗ್ಬಿಟ್ಟು ಶಾಪಲ್ಲಿ ಹುಡುಕಾಡಿ ಇದೇ ಕಲರ್ ಬೇಕು ಅಂಥೇಳಿ ಬಟ್ಟೆನ ತೊಗೊಂಬಂದು ಟೈಲರ್ಗೆ ಹೇಳಿಬಿಟ್ಟು ಸ್ಟಿಚ್ ಮಾಡಿಸಿರೋ ಅಂಥದ್ದು. ಆಲ್ಮೋಸ್ಟ್ ಕಸ್ಟಮೈಸ್ ಅಂತ ಹೇಳ್ಬೋದು. ಪಾಪುಗಳ ಡ್ರೆಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ನಾಮಕರಣ ದಿವಸ ಹಾಕಿದ್ವಲ್ಲ, ಎಲ್ಲರೂ ತುಂಬ ಇಷ್ಟಪಟ್ಟರು. ತುಂಬಾ ಚೆನ್ನಾಗಿದೆ ಪಾಪುಗಳ ಡ್ರೆಸ್, ಎಲ್ಲಿ ಹೊಲಿಸಿದ್ರಿ ಅಂತ ಕೇಳಿದರು. ನಂಗೆ ತುಂಬ ಖುಷಿ ಆಯಿತು. ಅವರಿಬ್ಬರಿಗೂ ಟ್ವಿನಿಂಗ್ ಮಾಡಿಸಿದ್ದೀನಿ. ಪರ್ಪಲ್ ಕಲರ್ದು ನೀವು ನೋಡಿದ್ರಲ್ಲ, ಅದಕ್ಕೆ ನಮ್ಮ ಡ್ರೆಸ್ಸಸ್ನ ಟ್ವಿನಿಂಗ್ ಮಾಡಿದ್ದೀನಿ. ಬಟ್ ನಾನು ಫುಲ್ ಮ್ಯಾಚಿಂಗ್ ಮಾಡ್ಕೊಂಡಿಲ್ಲ, ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನನಗೆ ಸ್ವಲ್ಪ ಡಿಫ್ರೆಂಟ್ ಕಲರ್ ಸೇಮ್ ಬಟ್ ಲೈಟ್, ಅವ್ರದ್ದು ಡಾರ್ಕ್ ಕಲರು ನಮ್ಮದು ಲೈಟ್ ಕಲರ್, ಆ ಥರದಲ್ಲಿ ನಾನು ಚಾಯ್ಸ್ ಮಾಡಿಕೊಂಡು ಟ್ವಿನಿಂಗ್ ಮಾಡ್ಕೊಂಡಿದ್ದೀನಿ. ಸೇಮ್ ಇದ್ದರೆ 4 ಜನ ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಅನ್ನಿಸ್ತು ನನಗೆ. ಫೋಟೋಸ್ಗೆಲ್ಲ ಅಷ್ಟು ಚೆನ್ನಾಗಿ ಬರೋಲ್ಲ ಅಂತ ಅನ್ನಿಸ್ತು. ಸೊ ಅದರಿಂದ ಸ್ವಲ್ಪ ಕಲರ್ ಡಿಫ್ರೆನ್ಸ್, ಸೇಮ್ ಕಲರಲ್ಲೇ ಸ್ವಲ್ಪ ಡಾರ್ಕ್ ಲೈಟ್ ಆ ಥರ ನಾನು ಮಾಡಿದ್ದೀನಿ. ಬ್ಲೂ ಕಲರ್ ಬಂದುಬಿಟ್ಟು ನನ್ನ ಸ್ಯಾರಿಗೆ, ಅವರ ಡ್ರೆಸ್ಸಿಗೆ ಬ್ಲೂ ಕಲರ್ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ತೊಗೊಂಡಿದ್ದೀನಿ. ಸ್ವಲ್ಪ ವ್ಲಾಗ್ಸ್ ಎಲ್ಲ ಲೇಟ್ ಆಗ್ತಾಯಿದೆ, ಯಾಕಂದರೆ ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಎಲ್ಲ ಶಾಪಿಂಗ್ ಮತ್ತು ಸ್ವಲ್ಪ ಬ್ಯುಸಿ ಇದ್ದೀನಿ. ಸೊ ಅದರಿಂದ ವ್ಲಾಗ್ಸ್ ಹಾಕ್ಲಿಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ. ಎಡಿಟಿಂಗ್ ಎಲ್ಲ ಆಗಿದೆ, ಬಟ್ ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಾಯಿಲ್ಲ ನನಗೆ. ವಾಯ್ಸ್ ಓವರ್ ಕೊಡಬೇಕಂದ್ರೆ ಸೈಲೆಂಟ್ ಇರಬೇಕು, ಅಂದ್ರೇ ವಾಯ್ಸ್ ಓವರ್ ಚೆನ್ನಾಗಿ ಬರುತ್ತೆ. ಈಗ ಪಾಪುಗಳು ಹೇಳ್ತಾ ಇರ್ತಾರೆ, ಇಲ್ಲ ಯಾರಾದರೂ ಬರ್ತಾ ಇರ್ತಾರೆ ಮನೆಗೆ ಮಾತಾಡ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ನಂಗೆ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಾಯಿದೆ. ಆದಷ್ಟು ಬೇಗ ವ್ಲಾಗ್ಸ್ನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಫುಲ್ ವ್ಲಾಗ್ನ ವಾಚ್ ಮಾಡಿ. ಯಾರ್ಯಾರು ನಾನು ಫುಲ್ ವ್ಲಾಗ್ನ ವಾಚ್ ಮಾಡ್ತಾಯಿದ್ದೀರೋ ಅವ್ರಿಗೆಲ್ಲರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬರೋ ಅಂಥ ವ್ಲಾಗ್ಸ್ ಎಲ್ಲ ಫಂಕ್ಷನ್ ವ್ಲಾಗ್ಸ್ ಆಗಿರುತ್ತೆ. ಹಾಗೆ ಹಿಂದೆ ಇನ್ನೂ ಯಾರೆಲ್ಲ ನನ್ನ ವ್ಲಾಗ್ಸ್ ನೋಡಿಲ್ವೋ ದಯವಿಟ್ಟು ಒಂದ್ಸರಿ ನನ್ನ ಹಳೆ ವ್ಲಾಗ್ಸ್ನೆಲ್ಲ ಚೆಕ್ಔಟ್ ಮಾಡಿ. ಶಾಪಿಂಗ್ ಎಲ್ಲ ಆಗಿದೆ, ಮತ್ತು ಬಟ್ಟೆ ಎಲ್ಲ ಸ್ಟಿಚ್ ಮಾಡಿಸ್ಕೊಂಬಂದಿದ್ದು ಆಯಿತು. ಅವನ್ನ ಸ್ವಲ್ಪ ಐರನ್ ಮಾಡಬೇಕು. ಹಾಗೆ ನನ್ನ ಸ್ಯಾರಿನೂ ಸಹ ಪಿನ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಅಷ್ಟೇ ಇರೋದು, ಇನ್ನೇನೂ ಇಲ್ಲ. ಅದಾದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಮೀಶೋನಲ್ಲಿ ಆನ್ಲೈನ್ ಶಾಪಿಂಗ್ ಮಾಡಿದ್ದೆ. ಸೊ ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಬ್ಯಾಂಗಲ್ಸ್ ತರಿಸಿದ್ದೆ ನಾನು. ನನ್ನ ಸ್ಯಾರಿ ಕಲರ್ ಪರ್ಪಲ್ ಕಲರ್ ಇದೆಯಲ್ಲ, ಸೊ ಮ್ಯಾಚಿಂಗ್ ಬ್ಯಾಂಗಲ್ಸ್ನ ತರಿಸಿದ್ದೆ. ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಬರುತ್ತಲ್ಲ, ಸೊ ಅದನ್ನು ತರಿಸಿದ್ದೆ, ಮ್ಯಾಚಿಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಕ್ವಾಲಿಟಿನೂ ಸಹ ತುಂಬ ಚೆನ್ನಾಗಿದೆ, ಅಫೋರ್ಡಬಲ್ ಪ್ರೈಸ್. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಫುಲ್ ವ್ಲಾಗ್ನ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಹಾಗೆ ನನ್ನ ಬೇರೆ ಚಾನಲ್ಸ್ಗೂ ಸಹ ವಿಸಿಟ್ ಮಾಡಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇನ್ನೊಂದು ಚಾನಲ್ ಬಂದುಬಿಟ್ಟು ಮೀನಾ ಅನ್ಬಾಕ್ಸಿಂಗ್ ಚಾನಲ್ ಮತ್ತು ವಿನೇತಾ ಕುಕಿಂಗ್ ಚಾನಲ್ ಅಂತ ಇದೆ. ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಇನ್ಸ್ಟಾಗ್ರಾಮ್ ಸ್ಯಾರೀಸ್ ಲಿಂಕ್ ಆಗಿರ್ಬೋದು, ಆಮೇಲೆ ಈ ಬ್ಯಾಂಗಲ್ಸ್ ಲಿಂಕ್ ಎಲ್ಲದನ್ನು ನಾನು ಡೀಟೇಲಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಂದ್ಸರಿ ಚೆಕ್ಔಟ್ ಮಾಡಿ. ಹಾಗೆ ನನ್ನ ಹಳೆ ವ್ಲಾಗ್ಸ್ನು ಸಹ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಪ್ಲೀಸ್ ಚೆಕ್ಔಟ್ ಮಾಡಿ. ಹಾಗೆ ಚಾನಲ್ಸ್ಗೂ ಸಹ ವಿಸಿಟ್ ಮಾಡಿ. ಐ ಹೋಪ್ ನಿಮಗೆ ನನ್ನ ವ್ಲಾಗ್ಸ್ ಇಷ್ಟ ಆಗ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮುಂದೆ ಬರೋವಂಥ ವ್ಲಾಗ್ಸ್ ಎಲ್ಲ ಫಂಕ್ಷನ್ ವ್ಲಾಗ್ ಆಗಿರುತ್ತೆ, ದಯವಿಟ್ಟು ಮಿಸ್ ಮಾಡಿದೆ ನೋಡಿ. ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ. ಸೊ ನೋಡಿದ್ರಲ್ಲ, ಬ್ಯಾಂಗಲ್ಸ್ ಈ ಥರ ಇದೆ, ತುಂಬಾ ಚೆನ್ನಾಗಿದ್ದಾವೆ ಬ್ಯಾಂಗಲ್ಸ್. ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ನಂಗೆ ತುಂಬ ಇಷ್ಟ ಆಯಿತು. ಅಫೋರ್ಡಬಲ್ ಪ್ರೈಸ್, ಪ್ರಾಡಕ್ಟ್ನೂ ಸಹ ತುಂಬಾ ಚೆನ್ನಾಗಿದೆ. ಹಾಗೆ ನಾನು ಇನ್ನೊಂದು ಸೆಟ್ ಬ್ಯಾಂಗಲ್ನ ಆರ್ಡ್ರ್ ಮಾಡಿದ್ದೆ, ಮಿರರ್ ಇರೋ ಅಂಥ ಒಂದು ಬ್ಯಾಂಗಲ್ನ.
ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ಸಹ ಪ್ರಾಡಕ್ಟ್ ಅಫೋರ್ಡಬಲ್ ಪ್ರೈಸು 177 ರುಪೀಸ್ ಅಷ್ಟೇ. ಮೀಶೋ ಒಳಗೆ ಆರ್ಡರ್ ಮಾಡಿದ್ದೆ. ಈ ಒಂದು ಬ್ಯಾಂಗಲ್ಸ್ ಲಿಂಕ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಆ್ಯಂಡ್ ಅಫೋರ್ಡಬಲ್ ಪ್ರೈಸ್ ಅಂತ ಅನ್ನಿಸ್ತು. ಪ್ರಾಡಕ್ಟ್ನು ಸಹ ತುಂಬ ಚೆನ್ನಾಗಿ ರಿಸೀವ್ ಆಗಿದೆ. ಎಲ್ಲಿಯೂ ಸಹ ಒಂದು ಮಿರರ್ ಕುಂದನ್ ಏನೂ ಹೋಗಿಲ್ಲ. ತುಂಬಾ ಚೆನ್ನಾಗಿ ರಿಸೀವ್ ಆಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಇದು ಆ್ಯಕ್ಚುಲಿ ಏನಾದರೂ ಡ್ರೆಸ್ ಮೇಲೆ ಅಥವಾ ಯಾವಾಗಾದರೂ ವೇರ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಆರ್ಡರ್ ಮಾಡಿಕೊಂಡೆ. ಸೈಜ್ ಬಂದುಬಿಟ್ಟು 2-4. ಇದರಲ್ಲಿ ಎಲ್ಲ ಸೈಜ್ ನಿಮಗೆ ಅವೈಲಬಲ್ ಇರುತ್ತೆ. 2 ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗ್ನ. ಸೊ ಫಂಕ್ಷನ್ಗೆ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಬರೋ ವ್ಲಾಗ್ ಬಂದುಬಿಟ್ಟು ಫಂಕ್ಷನ್ ವ್ಲಾಗ್ ಇರುತ್ತೆ. ಪ್ಲೀಸ್ ವಾಚ್ ಮಾಡಿ, ಫುಲ್ ವ್ಲಾಗ್ನ ವಾಚ್ ಮಾಡಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.